ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಓಹೋ, ಇದು ತಮ್ಮ ಕೆಲಸನಾ? ಅದೇ ಅನ್ಕೊಂಡೆ. ದೇವ್ರು ಕರ್ಮಗಳನ್ನ ನೋಡ್ಕೋತಾನೆ, ಶಾಪ ಕೊಡ್ತಾನೆ ಅಂತ ಹೇಳ್ದಾಗ್ಲೇ ನನಗೆ ಅರ್ಥ ಆಗ್ಬೇಕಾಗಿತ್ತು. ಆ ದೇವ್ರು ಬೇರೆ ಯಾರು ಅಲ್ಲ, ನನ್ನ ಮನೆ ದೇವ್ರು ಅಂತ. ಆದ್ರೂ ನಂಗೆ ಅನುಮಾನ ಇತ್ತು, ನೀನೇ ಆ ಮದನ್ನ ಸರಿಯಾಗಿ ತತ್ತಿರ್ತೀಯ ಅಂತ. ಆಹಾ, ಈಗ ಸಮಾಧಾನ ಆಯ್ತು. ಸಮಾಧಾನ ಅಷ್ಟೇ ಅಲ್ಲ, ಸಂತೋಷ ಆಯ್ತು. ನನ್ನ ತಂಟೆಗೆ ಯಾರಾದರೂ ಬಂದರೆ ನನ್ನ ಹುಡುಗ ಸುಮ್ಮನೆ ಬಿಡಲ್ಲ ಅಂತ ಕನ್ಫರ್ಮ್ ಆಗೋಯ್ತು. ನನ್ನ ಹುಡುಗ ಎಷ್ಟು ಕೂಲ್ ಆಗಿರ್ತಾನೋ ಅಷ್ಟೇ ವೈಲೆಂಟು ಕೂಡ. ನನ್ನ ಹುಡುಗನ ಬುದ್ಧಿ ಮಾತ್ರ ಚುರುಕಲ್ಲ, ಅವನಿಗೆ ಶಕ್ತಿ, ಜವಾಬ್ದಾರಿ, ಧೈರ್ಯ ಎಲ್ಲನೂ ಇದೆ. ಆದರೆ ಸಂಸಾರ ಅನ್ನೋ ಭಾರ ಹೊತ್ಕೊಂಡಿರೋ ನನ್ನ ಸುಬ್ಬು ಅದು ಯಾವುದನ್ನು ತೋರಿಸ್ಕೊಳ್ದೆ ಅಮಾಯಕನ ಥರ ಇರ್ತಾನೆ. ಕಳ್ಳ. ನನಗೆ ಗೊತ್ತು ಸುಬ್ಬು, ನಿನ್ನ ಥರ ಎಷ್ಟೋ ಮಿಡಲ್ ಕ್ಲಾಸ್ ಹುಡುಗರು ತಮಗಿರೋ ಜವಾಬ್ದಾರಿಗೋಸ್ಕರ ಮನಸ್ಸಲ್ಲಿರೋ ಕೋಪನ, ತೋಳಲಿರೋ ಶಕ್ತಿನ ಕಟ್ಟಿಟ್ಟು ಬದುಕ್ತಾ ಇರ್ತಾರೆ. ಆದರೆ ಸಮಯ ಬಂದಾಗ ನಿನ್ನ ಥರ ಸಿಡ್ದು ಹೇಳ್ತಾರೆ. ಶ್ರಾವಣಿ, ಶ್ರಾವಣಿ, ಹೇಳು ವಿಜಯಾಂಬಿಕಾ, ಏನು ವಿಷಯ? ಈ ಪೊಗ್ರು ಇನ್ನೂ ಎಷ್ಟು ದಿನ ಅಂತ ನಾನು ನೋಡೇ ಬಿಡ್ತೀನಿ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಜಗಳ ಮಾಡೋ ತಾಳ್ಮೆ ನನಗಿಲ್ಲ ಈಗ. ನಿನ್ನ ಹತ್ರ ಮಾತಾಡೋ ಅವಶ್ಯಕತೆ ನನಗೂ ಇಲ್ಲ, ಆದರೂ ಬಂದಿದ್ದೀನಿ. ಹೇಳು, ಏನು ವಿಷಯ? ನೋಡು, ಇದು ತುಂಬಾ ಇಂಪಾರ್ಟೆಂಟ್ ವಿಷಯ. ನಾನು ನಿನ್ನ ಹತ್ರ ಮಾತಾಡಬೇಕು. ಸ್ವಲ್ಪ ಹೊರಗಡೆ ಬಾ ಅಷ್ಟೇ. ಏನೋ ನಿನ್ನನ್ನು ನಂಬ್ಕೊಂಡು ನಿನ್ನ ಮಾತು ಕೇಳಿಕೊಂಡು ನಾನು ಹೊರಗಡೆ ಬರಬೇಕಾ? ಯಾಕೆ ನನ್ನನ್ನು ಹುಚ್ಚಿ ಅಂತ ಹೇಳಿ ಎಲ್ಲಾದರೂ ಸಾಗಿಸ್ಬೇಕು ಅಂತ ಅನ್ಕೊಂಡಿದ್ಯಾ? ಶ್ರಾವಣಿ, ನಿನ್ನ ಆಟಗಳೆಲ್ಲ ನನ್ನ ಹತ್ರ ನಡೆಯಲ್ಲ. ನೀನ್ ಸೇರ್ ಅಂದ್ರೆ ನಾನು ಸವಾಸೆ. ಇಷ್ಟೊತ್ತಿಗಾಗ್ಲೇ ನಿನಗೆ ಅದು ಗೊತ್ತಾಗಿರ್ಬೇಕಲ್ವಾ? ಬಿಟ್ಟು ಹಿಡಿಯೋದು ಅನ್ನೋ ಮಾತು ಗೊತ್ತಾ ವಿಜಯಾಂಬಿಕಾ ನಿನಗೆ? ನಾನು ಇವತ್ತು ನಿನ್ನ ಬಿಡ್ತಿದ್ದೀನಿ ಅಂದ್ರೆ ಮುಂದೊಂದಿನ ಸರಿಯಾಗಿ ಹಿಡಿತೀನಿ ಅಂತ ಅರ್ಥ. ಓ ಸಾರಿ, ಹಿಡಿತೀನಿ ಅಂದ್ರೆ ತಪ್ಪಾಗುತ್ತೆ. ಸರಿಯಾಗಿ ಹೊಡಿತೀನಿ ಅಂತ ಅರ್ಥ. ಸರಿ, ಅದನ್ನೂ ನೋಡೇ ಬಿಡೋಣ. ಈ ವಿಜಯಾಂಬಿಕಾ ಏನ್ ಪ್ಲಾನ್ ಮಾಡ್ತಾಳಂತ ನನಗಿನ್ನೂ ಗೊತ್ತಿಲ್ಲ. ಆದ್ರೆ ಈಗ ನಾನು ಮಾತಾಡಬೇಕು ಅಂತ ಅನ್ಕೊಂಡಿರೋ ವಿಷಯ ನಿನಗೂ ಸುಬ್ಬುಗೂ ಸಂಬಂಧಪಟ್ಟ ವಿಷಯ. ಲೊಕೇಶನ್ ಕಳಿಸ್ತೀನಿ, ಸುಮ್ಮನೆ ಅಲ್ಲಿಗೆ ಬಾ. ಬರ್ಲಿಲ್ಲ ಅಂದ್ರೆ ನಿನಗೆ ನಷ್ಟ. ಬಂದ್ಬಿಡು. ನೀನು ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಬರ್ಲಿಲ್ಲ ಅಂದ್ರೆ ಆಗ ಅನಾಹುತಕ್ಕೆಲ್ಲ ನೀನೇ ಕಾರಣ ಆಗ್ತೀಯ. ಬರ್ಲಾ? ನನಗೂ ಸುಬ್ಬುಗೂ ಸಂಬಂಧಪಟ್ಟಿರೋ ವಿಷಯನ ಅಂಥದ್ದು ಏನಿರ್ಬೋದು? ಹೋಗ್ಲಾ ಬೇಡವಾ? ಇರಲಿ, ಇವಳಿಗೆ ಭಯ ಪಡೋ ಅವಶ್ಯಕತೆ ಏನಿಲ್ಲ. ಏನು ಅಂತ ಕೇಳ್ಕೊಂಡೇ ಬರ್ತೇನೆ. ಅಲ್ಲಿ ನನ್ನ ವಿಷಯ ಬಯಲಾಗುತ್ತೋ ಅಥವಾ ಇವಳ ವಿಷಯ ಬಯಲಾಗುತ್ತೋ ನೋಡೇ ಬಿಡೋಣ.